ನಮಸ್ಕಾರ, ನಾನು ಧನ್ಯ ಎಲೀಟ್ ಗುರುಕುಲ್ ಲಿಮಿಟೆಡ್ ಇಂದ. ಇವತ್ತು ನಾವು ಮಾತಾಡ್ತಿರೋದು ROC ಅವರಿಂದ ಬಂದಿರೋ ಒಂದು ಇಂಪಾರ್ಟೆಂಟ್ ಮತ್ತೆ ಅವೈಟಿಂಗ್ ಸ್ಕೀಮ್ ಬಗ್ಗೆ, ದಟ್ ಈಸ್ CCFS 2026. CCFS ಅಂದ್ರೆ ಕಂಪನೀಸ್ ಕಂಪ್ಲೈನ್ಸ್ ಫೆಲಿಸಿಟೇಷನ್ ಸ್ಕೀಮ್ 2026. ಈ ಸ್ಕೀಮ್ ಬಂದ್ಬಿಟ್ಟು MCA ಅವರು 24 ಫೆಬ್ರವರಿ 2026ಗೆ ಅನೌನ್ಸ್ ಮಾಡಿದ್ದಾರೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಆಗಿದೆ ಕಂಪನೀಸ್ ಯಾರ್ದೆಲ್ಲ ಕಂಪ್ಲೈನ್ಸಸ್ ಪೆಂಡಿಂಗ್ ಇದೆ ಮತ್ತೆ ಪ್ರೊಫೆಷನಲ್ಸ್ಗೆ. ಸ್ಕೀಮ್ ಬಂದ್ಬಿಟ್ಟು 15th ಏಪ್ರಿಲ್ 2026 ಇಂದ 15 ಜುಲೈ 2026 ವರೆಗೆ ವ್ಯಾಲಿಡ್ ಇದೆ. ಈ ಸ್ಕೀಮ್ ಅಲ್ಲಿ ಕಂಪನೀಸ್ ಯಾರ್ದೆಲ್ಲ ಪೆಂಡಿಂಗ್ ಆನ್ಯುವಲ್ ಕಂಪ್ಲೈನ್ಸಸ್ ಪೆಂಡಿಂಗ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಹೆವಿ ಪೆನಾಲ್ಟಿಯಿಂದ ರಿಲೀಫ್ ಪಡಿಬಹುದು. ಅಂದ್ರೆ ಈ ಸ್ಕೀಮಿಂದು ಮೇನ್ ಬೆನಿಫಿಟ್ ಅಂದ್ರೆ 90% ಆಫ್ ಲೇಟ್ ಫೀಸ್ ಬೆನಿಫಿಟ್. ಅಂದ್ರೆ ಇವಾಗ ನಿಮ್ ಕಂಪನಿದು ಕಂಪ್ಲೈನ್ಸ್ ಪೆಂಡಿಂಗ್ ಇದ್ರೆ ಇವಾಗ 10% ಆಫ್ ಲೇಟ್ ಫೀಸ್ ಪೇ ಮಾಡಿಬಿಟ್ಟು ಕಂಪ್ಲೈನ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು. ಒಂದು ಫೈಲಿಂಗ್ಗೆ 1 lakh rupees ಲೇಟ್ ಫೀಸ್ ಬಂದಿದ್ರೆ ಈ ಕಂಪ್ಲೈನ್ಸ್ ಅಡಿ ಅಂಡರ್ ದಿ ಸ್ಕೀಮ್ 10,000 ಪೇ ಮಾಡಿದ್ರೆ ಸಾಕು, ಕಂಪ್ಲೈನ್ಸ್ ರೆಗ್ಯುಲರ್ ಆಗುತ್ತೆ. ಅಂಡರ್ ದಿ ಸ್ಕೀಮ್ 10,000 ಪೇ ಮಾಡಿದ್ರೆ ಸಾಕು, ಕಂಪ್ಲೈನ್ಸ್ ರೆಗ್ಯುಲರ್ ಆಗುತ್ತೆ. ಈ ಸ್ಕೀಮ್ ಬಂದ್ಬಿಟ್ಟು ಕೆಳಗಡೆ ಕೊಟ್ಟಿರೋ ಫಾರ್ಮ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಮೇನ್ಲಿ ಬಂದ್ಬಿಟ್ಟು ಆಲ್ ಕೈಂಡ್ಸ್ ಆಫ್ AOC 4 ಅಂಡ್ MGT 7 ಪ್ಲಸ್ ಆಲ್ ಅದರ್ ಆನ್ಯುವಲ್ ಫೈಲಿಂಗ್ ಫಾರ್ಮ್ಸ್. ನೆಕ್ಸ್ಟ್ ಬೆನಿಫಿಟ್ ಬಂದ್ರೆ ಡಾರ್ಮೆಂಟ್ ಕಂಪನಿ ಆಪ್ಷನ್. ನಿಮ್ ಕಂಪನಿಯನ್ನ ಡಾರ್ಮೆಂಟ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮ್ MSc 1 ಫೈಲ್ ಮಾಡಬಹುದು. ಫಾರ್ಮ್ MSc 1ಗೆ ಈ ಸ್ಕೀಮ್ ಅಡಿಯಲ್ಲಿ ಡೈರೆಕ್ಟ್ಲಿ 50% ಆಫ್ ಕನ್ಸೆಷನ್ ಸಿಗುತ್ತೆ. ಥರ್ಡ್ ಬೆನಿಫಿಟ್ ಬಂದು ಕಂಪನಿ ಸ್ಟ್ರೈಕ್ ಆಫ್ ಆಪ್ಷನ್. ನಿಮ್ ಕಂಪನಿಯನ್ನ ಕ್ಲೋಸ್ ಮಾಡಬೇಕು ಅಥವಾ ರನ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಫಾರ್ಮ್ STK 2 ಮೂಲಕ ಸ್ಟ್ರೈಕ್ ಆಫಿಗೆ ಅಪ್ಲೈ ಮಾಡ್ಬೋದು. ನಾರ್ಮಲಿ ಫಾರ್ಮ್ STK 2 ಪ್ರೈಸ್ ಬಂದ್ಬಿಟ್ಟು 10,000 ಇದ್ರೆ ಈ ಸ್ಕೀಮ್ ಅಡಿಯಲ್ಲಿ 25% ಅಂದ್ರೆ 2,500 ಪೇ ಮಾಡಿದ್ರೆ ಸಾಕು, ಫಾರ್ಮ್ ಅಪ್ಲೈ ಆಗುತ್ತೆ. ಈ ಬಾರಿ MCA ಮತ್ತು ROC ಎರಡೂ ನಾನ್ ಕಂಪ್ಲೈನ್ಸ್ ಮೇಲೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಸರ್ಕ್ಯುಲರ್ ನಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರೆಲ್ಲ ಈ ಸ್ಕೀಮ್ ಅಡಿಯಲ್ಲಿ ROC ಕಂಪ್ಲೈನ್ಸ್ ನ ಕಂಪ್ಲೀಟ್ ಮಾಡ್ಕೊಳಲ್ವೋ 15 ಜುಲೈ ನಂತರ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬಹುದು ಅಂತ. ಅಂದ್ರೆ ಹೆವಿ ಪೆನಾಲ್ಟೀಸ್, ಪ್ರಾಸಿಕ್ಯೂಷನ್, ಡೈರೆಕ್ಟರ್ ಡಿಸ್ಕ್ವಾಲಿಫಿಕೇಶನ್ ಅಥವಾ ROC ಇಂದ ನೋಟಿಸಸ್ ಈ ತರ ಸಿಗ್ಬಹುದು. ಹಾಗಾದ್ರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ನಿಮ್ ಕಂಪನಿ ROC ಫೈಲಿಂಗ್ ಪೆಂಡಿಂಗ್ ಇದ್ರೆ ಅಥವಾ ನಿಮ್ ಕ್ಲೈಂಟ್ಸ್ ನಲ್ಲಿ ಯಾರ್ದಾದ್ರೂ ಕಂಪನಿ ನಾನ್ ಕಂಪ್ಲೈಂಟ್ ಆಗಿದ್ರೆ ಈ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಬೆನಿಫಿಟ್ ತಗೊಳ್ಳಿ. ಹಾಗಾದ್ರೆ CCFS ಸ್ಕೀಮ್ ಬಗ್ಗೆ ಏನಾದ್ರೂ ಕ್ವೆರೀಸ್ ಅಥವಾ ಡೌಟ್ಸ್ ಇದ್ರೆ ನಮ್ಮನ್ನ ಕನೆಕ್ಟ್ ಮಾಡಿ. ನಮಸ್ಕಾರ.